ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಎರಡನೇ ಕತೆ ಒಲವಿನಾಗಮನ. ಮೌನವಾಗಿ ಕುಳಿತವನ ಪಕ್ಕದಲ್ಲಿ ಬಂದು ಕುಳಿತ ಪುಷ್ಪಾರವರು, ವಿಜಿ ಅವರಿಗೇನು ಆಗೋದಿಲ್ಲ ಅಲ್ವಾ ಎಂದು ಪ್ರಶ್ನಿಸಿದಾಗ, ಅಮ್ಮ ನೀವೇನು ಯೋಚನೆ ಮಾಡಬೇಡಿ, ಅಪ್ಪ ಹುಷಾರಾಗ್ತಾರೆ ಎಂದು ಅವರ ಕೈ ಹಿಡಿದು ಭರವಸೆಯ ಮಾತನ್ನು ಹೇಳಿದಾಗ, ಸಾರಿ ಮಗನೇ, ಆಗಲೇ ಏನೋ ಕೋಪದಲ್ಲಿ ಹೇಳಿಬಿಟ್ಟೆ, ನೀನು ನನ್ನ ಮಗ ಅಲ್ಲ ಅಂತ. ನಿನ್ನನ್ನು ಹೆತ್ತಿದ್ದು ಯಾರೇ ಆಗಿರಬಹುದು, ಆದರೆ ನಿನ್ನ ತಾಯಿ ಯಾವತ್ತಿದ್ದರೂ ನಾನೇ. ನೀನು ನನ್ನ ಮಗನೇ, ನಿನ್ನಿಂದಲೇ ನಾನು ತಾಯಿಯಾಗಿದ್ದು. ನನ್ನ ಮಾತು ಕೇಳಿ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗೋದಿಲ್ಲ ಅಲ್ವಾ ಕಂದ ಎಂದು ಕಣ್ ತುಂಬಿಕೊಂಡು ಕೇಳಿದಾಗ, ಇಲ್ಲ ಅಮ್ಮ, ನನಗೂ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ, ಪ್ಲೀಸ್ ಅಳಬೇಡಿ ಎಂದು ಕಣ್ಣೀರು ಒರೆಸಿ ಹಾಗೆ ಅವರ ಮಡಿಲಲ್ಲಿ ತಲೆ ಇಟ್ಟರೆ, ಅಲ್ಲಿಗೆ ಬಂದಿದ್ದ ಆ ಮನೆಯ ಹಿರಿತಲೆ ರೇಣುಕಾ, ಪುಷ್ಪ ನೀನು ಹೇಳಿದ ನಿಜನಾ ಎಂದು ಗಟ್ಟಿಯಲ್ಲಿ ಪ್ರಶ್ನಿಸಿದಾಗ, ಅತ್ತೆ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಯಾರು ಏನೇ ಅಂದರೂ ವಿಜಿ ನನ್ನ ಮಗ ಮಾತ್ರ ಎಂದವರಿಗೆ ತನ್ನತ್ತೆಯ ಆಚಾರ ವಿಚಾರಗಳ ಬಗ್ಗೆ ಚೆನ್ನಾಗಿಯೇ ತಿಳಿದಿತ್ತು. ಆದರೆ ಅವರು ಮಾತ್ರ, ಇಲ್ಲ, ನಾನು ಸುಮ್ಮನೆ ಯಾರನ್ನು ನನ್ನ ಮೊಮ್ಮಗ ಅಂತ ಒಪ್ಕೊಳ್ಳೋದಿಲ್ಲ. ಇನ್ನು ಯಾರದೋ ರಕ್ತ ಹಂಚ್ಕೊಂಡು ಹುಟ್ಟಿದವನನ್ನು ನನ್ನ ಮನೆಯ ವಾರಸ್ದಾರ ಅಂತ ಹೇಳೋದಕ್ಕೆ ನಾನು ತಯಾರಿಲ್ಲ. ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಪುಷ್ಪ, ನಮ್ಮ ಇಡೀ ಆಸ್ತಿಗೆ ವಾರಸ್ದಾರ ಅಂದರೆ ಅದು ನನ್ನ ಮೊಮ್ಮಗ ಪ್ರಣವ್ ಮಾತ್ರ ಎಂದು ಕೋಪದಿಂದ ಹೇಳಿದಾಗ, ಅವರ ಮಡಿಲಿಂದ ಇದ್ದವನೇ, ಅಜ್ಜಿ ನಾನು ಯಾವತ್ತೂ ಇಡೀ ಅಧಿಕಾರ ನನಗೆ ಬೇಕು ಅಂತ ಹಠ ಮಾಡಿದವನಲ್ವೇ ಅಲ್ಲ. ನನಗೆ ಈ ಆಸ್ತಿಯ ಮೇಲೆ ಯಾವ ಆಸೆ ಕೂಡ ಇಲ್ಲ. ನನ್ನ ತಮ್ಮನಿಗೆ ಅಧಿಕಾರ ಕೊಟ್ಟರೆ ನನಗೆ ಅತಿ ಹೆಚ್ಚು ಖುಷಿಯಾಗುತ್ತೆ. ಆದರೆ ಪ್ಲೀಸ್ ಅಜ್ಜಿ, ನನ್ನನ್ನು ಹೀಗೆ ಯಾರ ಹೊರಗಿನವ್ರ ಥರ ನೋಡಬೇಡಿ, ಸತ್ತೇ ಹೋಗುವಷ್ಟು ಸಂಕಟ ಆಗುತ್ತೆ ಎಂದವನ ಕಣ್ಣು ತುಂಬಿ ಬಂದರೆ, ನಿಜವಾಗಿಯೂ ನಿನಗೆ ಅಷ್ಟೊಂದು ಪ್ರೀತಿ ಇದ್ದರೆ ಈಗಲೇ ಮನೆ ಬಿಟ್ಟು ಹೋಗು. ಯಾಕಂದರೆ ನೀನು ಇಲ್ಲೇ ಇದ್ದರೆ ಪ್ರಣವ್ ಆರಾಮಾಗಿರ್ತಾನೆ ಹೊರತು ಯಾವ ಜವಾಬ್ದಾರಿ ಕೂಡ ತೆಗೆದುಕೊಳ್ಳೋದಿಲ್ಲ ಎಂದು ನಿಷ್ಠೂರವಾಗಿ ಹೇಳಿದಾಗ, ಅವನಿಗೆ ತಾನು ಇಷ್ಟು ದಿನ ಬದುಕಿದ ಪ್ರಪಂಚವೇ ಸುಳ್ಳು ಎನಿಸಿಬಿಟ್ಟಿತ್ತು. ಮಾತು ಮಾತಿಗೂ ನನ್ನ ಮೊಮ್ಮಗ ಅಂತ ಪ್ರೀತಿಸುತ್ತಿದ್ದ ತನ್ನ ಅಜ್ಜಿಯೇ ತನ್ನನ್ನು ಅನಾಥ ಅಂತ ಹೇಳಿ ದೂರ ಇಟ್ಟಾಗ, ಮುಂದೆ ಈ ಸತ್ಯ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾದರೆ ಅವರು ಕೂಡ ನಾನು ಇವರ ಆಸ್ತಿ ನೋಡಿ ಇಲ್ಲಿದ್ದೀನಿ ಅಂತ ಅಂದುಕೊಳ್ತಾರೆ ಎಂದೆನಿಸಿ, ಅಜ್ಜಿ ಕೊನೆ ಸಲ ಅಪ್ಪನನ್ನು ನೋಡಿ ನಿಮ್ಮ ಕಣ್ಣಿಗೆ ಕಾಣಿಸಿದಷ್ಟು ದೂರ ಹೋಗಿ ಬಿಡ್ತೀನಿ, ಅದಕ್ಕಾದರೂ ಅವಕಾಶ ಮಾಡಿಕೊಡಿ ಎಂದು ಕೈ ಮುಗಿದಾಗ, ಎಂದು ಒಂದೆಡೆ ಕುಳಿತವರ ತಲೆಯಲ್ಲಿ ಏನಿತ್ತು ದೇವರೇ ಬಲ್ಲ. ಡಾಕ್ಟರ್ ಪರ್ಮಿಷನ್ ತೆಗೆದುಕೊಂಡು ತನ್ನ ತಂದೆಯನ್ನು ಕಣ್ತುಂಬಿಕೊಂಡವನೇ, ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡೆದವನೇ, ಈ ಪಾಪಿ ಮಗನನ್ನು ಕ್ಷಮಿಸಿಬಿಡಿ ಅಪ್ಪ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗುತ್ತಿದ್ದೀನಿ ಅಂದರೆ ನನಗೆ ನಂಬಿಕೆ ಇದೆ ಅಪ್ಪ. ನಿಮ್ಮ ಹೆಸರನ್ನು ಪ್ರಣವ್ ಉಳಿಸುತ್ತಾನೆ ಎಂದವನೇ ಕಣ್ಣೀರು ತೊಳೆದುಕೊಂಡು ಅಲ್ಲಿಂದ ಹೊರಗೆ ಬಂದವನೇ ತನ್ನಮ್ಮನನ್ನು ಅಪ್ಪಿ, ಅಮ್ಮ ಅಜ್ಜಿ ಹೇಳಿದ್ದನ್ನು ಅಪ್ಪನಿಗೆ ಹೇಳಬೇಡಿ ಎಂದಾಗ, ವಿಜಿ ಈ ಅಮ್ಮನನ್ನು ಬಿಟ್ಟು ಹೋಗ್ತೀಯೇನೋ ಎಂದು ಕಣ್ಣೀರು ಹಾಕುತ್ತಾ ನಿಂತಿದ್ದವರನ್ನು ನೋಡಿ, ಅಮ್ಮ ಈ ಕ್ಷಣಕ್ಕೆ ನಾನು ನಿಮ್ಮಿಂದ ದೂರ ಹೋಗಬಹುದು, ಆದರೆ ನನ್ನ ಮನಸ್ಸಿನಲ್ಲಿ ನೀವು ಯಾವಾಗಲೂ ಇರ್ತೀರಾ ಎಂದವನೇ ಅಲ್ಲಿಂದ ಹೊರಟು ಹೋದ. ಸೀದಾ ಮನೆಗೆ ಬಂದವನೇ ತನ್ನ ಬಳಿಯಲ್ಲಿದ್ದ ಕ್ರೆಡಿಟ್ ಕಾರ್ಡನ್ನು ತನ್ನ ರೂಮಿನಲ್ಲಿ ಬಿಟ್ಟವನು, ತಾನು 3 ವರ್ಷದಿಂದ ತನ್ನದೇ ಆಫೀಸ್ನಲ್ಲಿ ಕೆಲಸ ಮಾಡಿದ್ದಕ್ಕೆ ಅವರು ಕೊಟ್ಟ ಸಂಬಳವನ್ನು ನೇರವಾಗಿ ಬ್ಯಾಂಕಿಗೆ ಹಾಕಿದ್ದರಿಂದ, ಅದಿನ್ನೂ ಇದ್ದಿದ್ದರಿಂದ, ಅಪ್ಪ ನನಗೆ ಯಾಕೆ ಈ ಸಂಬಳ ಅಂತ ಕೇಳಿದಾಗ, ನೀವು ಅವತ್ತು ಹೇಳಿದ್ರಿ ಅಲ್ವಾ, ಇದು ನಿನ್ನ ಶ್ರಮ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಿನ್ನ ಜಾಗದಲ್ಲಿ ಯಾರೇ ಕೆಲಸ ಮಾಡುತ್ತಿದ್ದರೂ ಅವರಿಗೆ ಈ ಸಂಬಳ ಕೊಡಲೇಬೇಕು ಅಂತ. ನನ್ನ ಬೆವರಿನ ಹಣ ಇಷ್ಟು ಸಾಕು ಅಪ್ಪ ಎಂದುಕೊಂಡವನೇ ತನ್ನ ತಂದೆಗಾಗಿ ಒಂದು ಪತ್ರವನ್ನು ಬರೆದು ಅಲ್ಲಿಂದ ಮತ್ತೆ ಏನನ್ನು ತೆಗೆದುಕೊಳ್ಳದೆ ಹೊರಟವನಿಗೆ ಗಮ್ಯವಂತೂ ಇರಲಿಲ್ಲ. ಬಸ್ ನಿಲ್ದಾಣದಲ್ಲಿ ಕುಳಿತವನಿಗೆ
ತಾನು ಅತಿ ಹೆಚ್ಚು ಇಷ್ಟಪಡುತ್ತಿದ್ದ ಜಾಗಕ್ಕೆ ಹೋಗಬೇಕೆನಿಸಿ ಆ ಊರಿನ ಬಸ್ ಹತ್ತಿ ಕುಳಿತವನಿಗೆ ಮುಂದೇನು ಅನ್ನುವ ಯೋಚನೆ ಕಿತ್ತು ತಿನ್ನುತ್ತಿತ್ತು. ಯಾದವ್ ಕುಟುಂಬ, ಆ ಮನೆಯ ಹಿರಿತಲೆ ಅಮರೇಶ್ ಯಾದವ್ ಮತ್ತು ಪತ್ನಿ ರೇಣುಕಾ ಯಾದವ್, ಅವರ ಒಬ್ಬನೇ ಪ್ರೀತಿಯ ಕುಡಿ ಸುರೇಶ್ ಯಾದವ್ ಮತ್ತು ಅವರ ಪತ್ನಿ ಪುಷ್ಪಾ ಯಾದವ್, ಅವರ ಮಗ ವಿಜಯ್ ಯಾದವ್ ಮತ್ತು ಪ್ರಣಯ್ ಯಾದವ್. ದೇವಸ್ಥಾನದಲ್ಲಿ ಇದ್ದವಳಿಗೆ ಕೊನೆಯ ಬಾರಿಗೆ ತನ್ನ ತಂದೆಯ ಮಡಿಲಲ್ಲಿ ಮಲಗಬೇಕು ಅಂತ ಅನಿಸಿದ್ದೆ. ಅಲ್ಲಿದ್ದ ಪೊಲೀಸರಿಗೆ ಹೇಳಿ ತನ್ನ ತಂದೆಯ ಸಮಾಧಿಯ ಬಳಿ ಹೊರಟವಳ ಹೆಜ್ಜೆ ಭಾರವಾಗಿತ್ತು. ಹೆಜ್ಜೆಯನ್ನು ಕಿತ್ತಿಡಲಾಗದೆ ಮೆಲ್ಲನೆ ನಡೆದು ತಮ್ಮ ತೋಟಕ್ಕೆ ಹೋದವಳೆ ತನ್ನ ತಂದೆಯ ಸಮಾಧಿಯ ಮೇಲೆ ತಲೆ ಇಟ್ಟವಳ ಕಣ್ಣಿನಲ್ಲಿ ಕಣ್ಣೀರು ಜಲಪಾತದಿಂದ ಧುಮುಕುವಂತೆ ಧುಮುಕುತ್ತಿತ್ತು. ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದವಳಿಗೆ ಉಸಿರಾಡಲು ಕಷ್ಟವಾಗಿ ಕೆಮ್ಮುತ್ತಾ ಅಪ್ಪ ಎಂದು ಕರೆದಾಗ ಬೀಸಿದ ತಂಗಾಳಿಯೇ ಅವಳಿಗೆ ಸಾಂತ್ವನ ಹೇಳುತ್ತಿತ್ತು. ಅಪ್ಪ, ನಾನು ಹೇಳಿ ನಿಮಗೆ ಕೇಳಿಸ್ತಿದೆ ಅಲ್ವಾ ಎಂದು ಕೇಳಿದಾಗ ಮತ್ತೊಮ್ಮೆ ತಂಗಾಳಿ ಬೀಸಿದಂತಾಗಿ ಗೊತ್ತಾಯಿತು. ಅಪ್ಪ, ನೀನು ನನ್ನ ಮಾತನ್ನು ಕೇಳ್ತಾ ಇದೀಯಾ ಅಂತ ಅಮ್ಮ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದೀರಾ ಅಲ್ವಾ? ಹೇಳಿ ಅಪ್ಪ, ನಾನು ನಿಮ್ಮ ಮಗಳಲ್ವಾ? ಅಮ್ಮ ಹೇಳಿದ್ದು ಸುಳ್ಳಲ್ವಾ ಅಪ್ಪ ಎಂದು ಪ್ರಶ್ನಿಸುತ್ತಿದ್ದವಳಿಗೆ ಉತ್ತರ ಕೊಡುವವರು ಯಾರಿದ್ದಾರೆ ಅಲ್ಲಿ? ಒಂಟಿಯಾಗಿ ಕುಳಿತವಳು, ಅಪ್ಪ ನಿಮಗೆ ಗೊತ್ತಾ, ನಾಳೆ ನನ್ನನ್ನು ಗಲ್ಲು ಶಿಕ್ಷೆಗೆ ಆಗುತ್ತೆ. ಅಪ್ಪ, ಇತ್ತೀಚೆಗೆ ಮಾಡದೇ ಇರೋ ತಪ್ಪಿಗಾಗಿ ಶಿಕ್ಷೆ ಅನುಭವಿಸೋದು ಬೇಡ ಅಂತ ಅನಿಸಿ ಅಲ್ಲಿಂದ ಓಡಿ ಬರೋಣ ಅಂತ ಅಂದುಕೊಂಡಿದ್ದೆ. ಆದರೆ ಈಗ ಯಾರಿಗಾಗಿ ಓಡಿ ಬರಲಿ ಅಪ್ಪ? ನಾನು ತಪ್ಪು ಮಾಡಿಲ್ಲ ಅಂತ ನಂಬಿದ್ದು ನನ್ನ ಗುರುಗಳು. ಇನ್ನು ಯಾರೂ ಕೂಡ ನನ್ನ ನಂಬಲೇ ಇಲ್ಲ. ಅಪ್ಪ, ನೀನು ಬದುಕಿದರೆ ನೀನು ನಂಬುತ್ತಾ ಇದ್ದೆ ಅಲ್ವಾ? ಅಪ್ಪ ಅಪ್ಪ ನೀನು ಯಾವಾಗಲೂ ಹೇಳ್ತಾ ಇದ್ದೆ ಅಲ್ವಾ, ನಮ್ಮಲ್ಲಿರುವ ಎಷ್ಟೋ ಪ್ರಶ್ನೆಗಳಿಗೆ ಭಗವದ್ಗೀತೆ ಉತ್ತರ ಕೊಡುತ್ತೆ ಅಂತ. ಅದಕ್ಕೆ ನೀನು ಅದನ್ನು ಓದೋಕ್ಕೆ ಕೂಡ ಹೇಳಿದ್ದೆ ಅಲ್ವಾ? ನಾನು ಅದನ್ನು ಓದಿದೆ ಅಪ್ಪ. ಆದರೆ ಏನು ಗೊತ್ತಾ ಅದರಲ್ಲಿ ಹೇಳಿದಂತೆ, ನಾವು ಇಂದಿನ ಕರ್ಮ ಮಾಡುತ್ತೇವೋ ಅದರಂತೆ ನಾವು ಮುಂದಿನ ಬದುಕು ನಿರ್ಧಾರ ಆಗುತ್ತೆ ಅಂತ ಅಲ್ವಾ? ಆದರೆ ನನ್ನ ಜೀವನದಲ್ಲಿ ಯಾವ ಕರ್ಮವೂ ಮಾಡದೆ ನಾಳೆ ಈ ಭೂಮಿಯ ಮೇಲೆ ನನ್ನ ಋಣ ಮುಗಿದು ಹೋಗುತ್ತೆ ಅಪ್ಪ. ಕುತ್ತಿಗೆಗೆ ಹಗ್ಗ ಕಟ್ಟುತ್ತಾರೆ ಅಪ್ಪ, ತುಂಬ ನೋವಾಗುತ್ತಪ್ಪ. ಅದ್ರ ಬದಲು ಇವರು ಒಂದು ಸ್ವಲ್ಪ ವಿಷ ಆದರೂ ತಂದು ಕೊಟ್ಟರೆ ಆರಾಮಾಗಿ ತಿಂದು ಸಾಯಬಹುದು. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮಗಳು ನಿಮ್ಮ ಜೊತೆಗೇ ಇರ್ತಾಳೆ. ನಿಮ್ಮ ತೋಳಲ್ಲಿ ಇದ್ದುಬಿಡ್ತೀನಿ ಅಪ್ಪ ಎಂದವಳ ಮುಖದಲ್ಲಿ ನೋವಿನ ನಗು ಮೂಡಿತು. ಅಪ್ಪ, ಈ ಅನಾಥೆಗೆ ಅನಾಥೆ ಅಂತ ಯಾರೂ ಕೂಡ ಹೇಳಬಾರ್ದು. ಅಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ದೀರಾ. ನಿಮ್ಮ ಪ್ರೀತಿಗೆ ನಾನು ಮೋಸ ಮಾಡ್ತಿದ್ದೀನಿ ಅಲ್ವಪ್ಪ? ನಿಮ್ಮ ಕನಸಾಗಿತ್ತು ನಾನು ಪೊಲೀಸ್ ಆಫೀಸರ್ ಆಗೋದು. ಆದರೆ ನಾನು ಕೊಲೆಗತಿ ಆಗ್ಬಿಟ್ಟಿದ್ದೀನಿ ಈ ಜಗತ್ತಿನ ಕಣ್ಣಿಗೆ. ನಿಮ್ಮ ಯಾವ ಕನಸನ್ನು ನಾನು ನೆರವೇರಿಸಲು ಆಗಲೇ ಇಲ್ಲ ಅಪ್ಪ. ಮುಂದೊಂದು ಜನ್ಮ ಅಂತ ಇದ್ದರೆ ನಾನು ನಿಮ್ಮ ಮಗಳಾಗಿಯೇ ಹುಟ್ಟಿ ನಿಮ್ಮೆಲ್ಲ ಕನಸನ್ನು ನೆರವೇರಿಸ್ತೇನೆ. ಈ ಬಾರಿ ನಾನು ನಾಳೆ ಸಾಯಲಿಲ್ಲ ಅಂದರೂ ಯಾವತ್ತೂ ಕೂಡ ಪೊಲೀಸ್ ಆಫೀಸರ್ ಅಂತೂ ಆಗೋದಕ್ಕಾಗಲ್ಲ. ಈ ಪಾಪಿ ಮಗಳನ್ನು ಕ್ಷಮಿಸಿಬಿಡು ಅಪ್ಪ ಎಂದವಳೆ. ಹಾಗೆ ಸಮಾಧಿಯ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿದವಳಿಗೆ ಯಾರೋ ಬಂದು ತಲೆ ನೇವರಿಸಿದಂತಾಗಿ ಭಯದಿಂದಲೇ ಕಣ್ಣು ಬಿಟ್ಟು ನೋಡಿದವಳಿಗೆ ಯಾರೋ ನಿಂತರು. ಯಾರೋ ಸಂತರು ನಿಂತಿದ್ದ ನೋಡಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಎದ್ದು ನಿಂತವಳೆ ಅವರ ಕಾಲಿಗೆ ಬಿದ್ದಾಗ ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವದಿಸಿದಾಗ ಅವಳ ಮುಖದಲ್ಲಿ ವ್ಯಂಗ್ಯ ನಗು ಮೂಡಿತ್ತು. ಗುರುಗಳೇ, ನಿಮ್ಮ ಆಶೀರ್ವಾದ ಫಲ ನೀಡೋದಿಲ್ಲ. ಯಾಕೆಂದರೆ ನಾಳೆ ನನ್ನ ಬದುಕಿನ ಕೊನೆಯ ದಿನ ಎಂದು ನಗುತ್ತಲೇ ಹೇಳಿದಾಗ, ಮಗು, ನಿನ್ನ ನಾಳೆಗಳು ತುಂಬ ಸುಂದರವಾಗಿದೆ. ನಿನ್ನಿಂದ ಎಷ್ಟು ಜನರ ಬದುಕು ಬದಲಾಗುತ್ತದೆ. ಅಂತಹದರಲ್ಲಿ ನಿನ್ನ ಬದುಕು ನಾಳೆಗೆ ಮುಗಿಯುತ್ತಾ ಸಾಧ್ಯವೇ ಇಲ್ಲ. ಈ ಸಮಯ ಬದಲಾಗುತ್ತೆ ಮಗು. ನಿನ್ನಿಂದ ಎಷ್ಟೋ ಸತ್ಯಗಳು ಹೊರಗೆ ಬರಬೇಕು, ಎಷ್ಟೋ ಸಾವಿಗೆ ನ್ಯಾಯ ಕೊಡಬೇಕು ಎಂದು ಹೇಳಿದಾಗ ಅವಳು ಜೋರಾಗಿ ನಗುತ್ತಾ, ಗುರುಗಳೇ, ನನಗೆ ಇನ್ಯಾರೋ ನ್ಯಾಯ ಕೊಡಿಸಬೇಕು. ಅಂತಹದರಲ್ಲಿ ನಾನು ಯಾರಿಗೆ ನ್ಯಾಯ ಕೊಡಿಸಲಿ ಸಾಧ್ಯ?
ಎಂದವಳ ಮುಖದಲ್ಲಿ ವ್ಯಂಗ್ಯ ನಗು. ಭಗವಂತನ ಲೀಲೆಯನ್ನು ಯಾರಾದರೂ ಅರಿತರೆ ಅವರು ಕೂಡ ಭಗವಂತನೇ ಆಗೇ ಬಿಡುತ್ತಾರೆ ಅಲ್ಲವಾ? ಅದಕ್ಕೆ ಹೇಳ್ತಾ ಇದ್ದೀನಿ ಮಗು, ಯಾವ ನಿರ್ಧಾರ ಮಾಡಿ ಈ ಊರಿಗೆ ಕಾಲಿಟ್ಟೆಯೋ ಆ ನಿರ್ಧಾರವನ್ನು ಕೈ ಚೆಲ್ಲಿ ಮಗದೊಂದು ನಿರ್ಧಾರ ಮಾಡುವ ಸಾಹಸ ಬೇಡ ಮಗು. ಯಾಕೆಂದರೆ ನಿನ್ನ ನಿರ್ಧಾರ ಸರಿ ಇದೆ ಎಂದಾಗ, ಗುರುಗಳೇ, ನಾನು ಏನೇ ನಿರ್ಧಾರ ಮಾಡಿದರೂ ಕೊನೆಗೆ ನಾಳೆ ನನ್ನ ಸಾವು ಅಂತ ಗೊತ್ತಿದೆ. ಯಾಕೆಂದರೆ ನನ್ನ ನಿರ್ಧಾರದಿಂದ ಎಷ್ಟೋ ಜನರು ಶಿಕ್ಷೆ ಅನುಭವಿಸುತ್ತಾರೆ ಅಂತ ಗೊತ್ತಿದೆಯಾ ಎಂದು ಮತ್ತೆ ಪ್ರಶ್ನಿಸಿದಾಗ, ಕೃಷ್ಣ ಏನು ಹೇಳಿದಾನೆ ಅಂತ ಗೊತ್ತಿದೆ ಅಲ್ವ ಮಗು? ಅವರ ಕರ್ಮಕ್ಕೆ ತಕ್ಕ ಫಲವೇ ಅವರಿಗೆ ಸಿಗುತ್ತದೆ. ಆದರೆ ಕಾಯುವ ತಾಳ್ಮೆ ಅವರಲ್ಲಿ ಇರಬೇಕು ಅಷ್ಟೆ. ನಾನು ನಿನಗೊಂದು ಭರವಸೆ ಕೊಡುತ್ತೇನೆ. ನಿನ್ನಿಂದ ಯಾರಿಗೂ ಅನ್ಯಾಯ ಆಗಿಲ್ಲ, ಇನ್ನು ಮುಂದೆ ಕೂಡ ಆಗೋದಿಲ್ಲ. ಹೊರಡು ಮಗು ಇಲ್ಲಿಂದ. ಇವತ್ತು ನೀನು ತಪ್ಪು ಹೆಜ್ಜೆ ಇಟ್ಟರೆ ಎಷ್ಟೋ ಜನರಿಗೆ ಮೋಸ ಮಾಡಿದಂತೆ ಆಗುತ್ತದೆ. ನಾನಿನ್ನು ಹೆಚ್ಚು ಏನು ಹೇಳುವುದಿಲ್ಲ ಮಗು. ನೀನು ಏನೇ ತೀರ್ಮಾನ ಕೈಗೊಳ್ಳುವ ಮುನ್ನ ನನ್ನ ಮಾತು ನಿನಗೆ ನೆನಪಿರಲಿ ಎಂದವರೇ ಅವಳ ಹಣೆಗೆ ಕುಂಕುಮ ಹಚ್ಚಿ, ಒಳ್ಳೆಯದಾಗಲಿ ಮಗು ಎಂದು ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಹೋದರೆ ಅವಳು ದೀರ್ಘವಾದ ಯೋಚನೆಯಲ್ಲಿ ಮುಳುಗಿ ಹೋಗುತ್ತಾಳೆ. ಧನ್ಯವಾದಗಳು.